ವಿಜಯಪುರದ ಸಮೀಪವಿರುವ ತೊರವಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯವು ಪುರಾಣ ಮತ್ತು ಇತಿಹಾಸದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಸ್ಥಳವಾಗಿದೆ. ಈ ದೇವಸ್ಥಾನದ ಪ್ರಮುಖ ಐತಿಹಾಸಿಕ ವಿವರಗಳು ಇಲ್ಲಿವೆ. ದೇವಾಲಯದ ಇತಿಹಾಸ ಮತ್ತು ಹಿನ್ನೆಲೆ. ಹೆಸರಿನ ಮೂಲ. ಹಿಂದೆ ಈ ಕ್ಷೇತ್ರವನ್ನು ತೊರಿತಾರೆ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಭಕ್ತರ ಇಷ್ಟಾರ್ಥಗಳು ತ್ವರಿತವಾಗಿ ಈಡೇರುತ್ತವೆ ಎಂದು ನಂಬಿಕೆಯಿಂದ ಈ ಹೆಸರು ಬಂದಿದೆ. ಕಾಲಾನಂತರದಲ್ಲಿ ಇದು ತೊರವಿ ಎಂದು ಬದಲಾಯಿತು. ಪೌರಾಣಿಕ ಹಿನ್ನೆಲೆ. ಶಿವನ ಅಂಶವಾದ ದುರ್ವಾಸ ಮುನಿಗಳು ಇಲ್ಲಿ ತಪಸ್ಸು ಮಾಡಿ ಈ ಶ್ರೀ ನರಸಿಂಹ ದೇವರ ದರ್ಶನ ಪಡೆದರು ಎಂದು ನಂಬಲಾಗಿದೆ. ಇಲ್ಲಿರುವ ಶಿವಲಿಂಗವನ್ನು ದುರ್ವಾಸರೇ ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗುತ್ತದೆ. ಈ ದೇವಾಲಯವು ಸುಮಾರು 800 ರಿಂದ 1000 ವರ್ಷಗಳಷ್ಟು ಹಳೆಯವಾಗಿದ್ದು ಚಾಣಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಪ್ರಮುಖ ವೈಶಿಷ್ಟ್ಯಗಳು ತೋರುವ ರಾಮಾಯಣ. ಪ್ರಸಿದ್ಧ ಕವಿ ನರಹರಿ ಕುಮಾರ ವಾಲ್ಮೀಕಿ ಅವರು ಈ ದೇವಾಲಯದ ಆವರಣದಲ್ಲಿಯೇ ಕುಳಿತು ತೊರವೆ ರಾಮಾಯಣ ಎಂಬ ಕಾವ್ಯವನ್ನು ರಚಿಸಿದ್ದರು. ಈ ಗ್ರಂಥದ ಆರಂಭ ಮತ್ತು ಅಂತ್ಯದಲ್ಲಿ ಅವರು ತೊರವಿ ನರಸಿಂಹದೇವರನ್ನು ಸ್ತುತಿಸಿದ್ದಾರೆ. ಇದು ಒಂದು ಸುರಂಗ ಅಥವಾ ಗುಹೆಯಂಥ ರಚನೆಯನ್ನು ಹೊಂದಿದೆ. ಅತಿಕ್ರಮಣಕಾರರಿಂದ ರಕ್ಷಿಸಲು ಈ ದೇವಾಲಯಕ್ಕೆ ಯಾವುದೇ ಗೋಪುರವಿಲ್ಲದೆ ನಿರ್ಮಿಸಲಾಗಿದೆ. ಭಕ್ತರು ಕಿರಿದಾದ ಮೆಟ್ಟಿಲುಗಳ ಮೂಲಕ ಕೆಳಗೆ ಇಳಿದು ಹೋಗಿ ದೇವರ ದರ್ಶನ ಪಡೆಯಬೇಕು. ವಿಗ್ರಹದ ಸ್ವರೂಪ. ಇಲ್ಲಿರುವ ಮೂರ್ತಿಯು ಸಾಲಿಗ್ರಾಮದ ಶಿಲೆಯಿಂದ ಕೂಡಿದ್ದು ಇದು ಒಂದು ಉದ್ಭವ ಮೂರ್ತಿ. ಸ್ವಯಂ ಪ್ರಕಟಿತ ಆಗಿದೆ. ಇಲ್ಲಿನ ನರಸಿಂಹ ದೇವಾಲಯವು ಅಷ್ಟಭುಜಗಳನ್ನು ಹೊಂದಿದ್ದು ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಸಂಹರಿಸುತ್ತಿರುವ ಭಂಗಿಯಲ್ಲಿದ್ದಾನೆ. ದೇವರ ಕೈಗಳಲ್ಲಿ ಶಂಖ ಚಕ್ರ ಸೇರಿದಂತೆ ವಿವಿಧ ಆಯುಧಗಳಿವೆ. ಪೀಠದ ಬಲಭಾಗದಲ್ಲಿ ಲಕ್ಷ್ಮೀದೇವಿ ಮತ್ತು ಎಡಭಾಗದಲ್ಲಿ ಪ್ರಹ್ಲಾದನ ಮೂರ್ತಿಗಳಿವೆ. ವಿಗ್ರಹದ ಹಿಂಭಾಗದಲ್ಲಿ ದಶಾವತಾರಗಳ ಚಿತ್ರಣವಿರುವ ಪ್ರಭಾವಳಿ ಹಾಗೂ ದೊಡ್ಡ ಚಕ್ರವಿದೆ. ಈ ವಿಗ್ರಹದ ಸಾಲಿಗ್ರಾಮದ ಶಿಲೆಯೆಂದು ಕರೆಯಲು ಮತ್ತು ಹೇಳಲಾಗುತ್ತದೆ. ಗರ್ಭಗುಡಿಯ ಎದುರು ಭೀಮಾಶಂಕರ ಎಂಬ ಶಿವಲಿಂಗವೂ ಇದೆ. ಈ ದೇವಾಲಯವನ್ನು 10ನೇ ಶತಮಾನದಲ್ಲಿ ಚಾಣಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಎಂದು ನಂಬಲಾಗಿದೆ. ಇದು ಬೆಟ್ಟದ ಸಾಲಿನಲ್ಲಿದ್ದು ಗುಹೆಯೊಳಗೆ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಈ ಸ್ಥಳವು ಪುರಾಣಿಕ ಪ್ರಸಿದ್ಧವಾಗಿದ್ದು ನರಸಿಂಹನ ಭಕ್ತರು ತೊರವೆಪುರ ನಿವಾಸ ನರಸಿಂಹನಿಗೆ ಪೂಜೆ ಸಲ್ಲಿಸುತ್ತಾರೆ. ಆದಿಲ್ಶಾಹಿ ರಾಜನಲ್ಲೊಬ್ಬನು ತೊರವಿ ನರಸಿಂಹನ ಭಕ್ತನಾಗಿದ್ದನೆಂದು ಇತಿಹಾಸದ ಮೂಲಕ ತಿಳಿದು ಬರುತ್ತದೆ. ಇಲ್ಲಿನ ಮುಖ್ಯ ದೇವತೆ ಲಕ್ಷ್ಮೀ ನರಸಿಂಹ. ಆರಂಭದಲ್ಲಿ ಇಲ್ಲಿ ದೊಡ್ಡದಾದ ನರಸಿಂಹ ಸಾಲಿಗ್ರಾಮ ಶಿಲೆ ಇತ್ತು ಎಂದು ಹೇಳಲಾಗುತ್ತದೆ. ಇಲ್ಲಿಗೆ ಸಮೀಪದಲ್ಲಿಯೇ ಅಫ್ಜಲ್ ಖಾನನ ಪತ್ನಿಯರ ಸಮಾಧಿಗಳಿವೆ. ತೊರವಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಸಮೀಪ ಭಕ್ತರ ಅನುಕೂಲಕ್ಕಾಗಿ ಯಾತ್ರಿಯ ನಿವಾಸಿ ನಿರ್ಮಿಸಲಾಗಿದೆ. ಮೊದಲಿಗೆ ಈ ಗುಹಾಲಯದಲ್ಲಿ ಶ್ರೀ ನರಸಿಂಹ ದೇವರ ಮೂರ್ತಿ ಇರದೆ ದೊಡ್ಡದಾದ ನರಸಿಂಹ ಸಾಲಿಗ್ರಾಮ ಶಿಲೆ ಇತ್ತೆಂದು ಹೇಳುತ್ತಾರೆ. ಆಗ ದೇವರಿಗೆ ದೊಡ್ಡ ಪ್ರಮಾಣದಲ್ಲಿ ಬಹಳ ಭಕ್ತಿಯಿಂದ ಹರಿಗಿರುವ ನೈವೇದ್ಯವನ್ನು ಅರ್ಪಿಸಲಾಗುತ್ತಿತ್ತು. ಆದರೆ ಬರಬರುತ್ತಾ ಕಲಿ ಪ್ರಭಾವ ಹೆಚ್ಚಾಗುತ್ತಾ ವಿಧಿವಿಧಾನಗಳನ್ನು ನಡೆಸುವುದು ಕಷ್ಟವಾಗುವುದೆಂಬಂತೆ ನರಸಿಂಹದೇವರು ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡು ತಾನಿನ್ನು ಅಲ್ಲಿ ಇರುವುದಿಲ್ಲವೆಂದು ಕೃಷ್ಣಾ ನದಿಯಲ್ಲಿ ತನ್ನನ್ನು ವಿಸರ್ಜಿಸಬೇಕೆಂದು ಹೇಳಿದನಂತೆ. ಮುಂದಿನ ಪೂಜೆ ಹೇಗೆಂದು ಅರ್ಚಕರು ಕೇಳಲು ದೇವರು ಅವರಿಗೆ ದಕ್ಷಿಣಕ್ಕೆ ಹೋಗಿ ಕೃಷ್ಣಾ ನದಿಯ ದಡದುದ್ದಕ್ಕೂ ಹಸಿ ಹುಲ್ಲನ್ನು ಹಾಕುತ್ತಾ ಹೋಗಬೇಕೆಂದು, ಯಾವ ಸ್ಥಳದಲ್ಲಿ ಆ ಹುಲ್ಲು ಬಿದ್ದಾಗ ಚಲಿಸುವುದೋ ಅಲ್ಲಿ ಅಗೆದರೆ ತನ್ನ ಮೂರ್ತಿ ಸಿಗುವುದೆಂದು ಆ ಮೂರ್ತಿಯನ್ನು ತಂದು ಗುಹೆಯಲ್ಲಿ ಪ್ರತಿಷ್ಠಾಪಿಸಿ ಇನ್ನು ಮುಂದೆ ಪೂಜಿಸಬೇಕೆಂದು ಹೇಳಿದನು. ಅದರಂತೆ ಅವರು ದಕ್ಷಿಣಕ್ಕೆ ಹೋಗಿ ಕೃಷ್ಣಾ ನದಿಯ ದಡೆಯುದ್ದಕ್ಕೂ ಹಾಗೆ ಹುಲ್ಲು ಹಾಕುತ್ತಾ ಹೋಗಲು ಈಗಿನ ಬಾಗೇವಾಡಿ ತಾಲೂಕಿನ ಚಿಮ್ಮಲ್ಗಿ ಗ್ರಾಮದಲ್ಲಿ ಅದು ಜ್ವಲಿಸಿತ್ತು. ಅಲ್ಲಿ ಅಗೆದಾಗ ಅಷ್ಟಭುಜದ ನರಸಿಂಹ ಮೂರ್ತಿ ಸಿಕ್ಕಿತು. ಅಲ್ಲದೆ ಆಗಷ್ಟೇ ಅದನ್ನು ಪೂಜೆ ಮಾಡಿದಂತೆ ಗಂಧಾಕ್ಷತೆ, ತುಳಸಿ, ಪುಷ್ಪಾದಿಗಳು ಅದರ ಮೇಲಿನಂತೆ. ಇದಕ್ಕೆ ಇನ್ನೊಂದು ಕತೆ ಹೇಳುತ್ತಾರೆ. ಶ್ರೀ ನರಸಿಂಹದೇವರು ಹೀಗೆ ಗುಪ್ತವಾಗಿದ್ದಾಗ ದುರ್ವಾಸ ಮುನಿಗಳು ಯಾವುದೋ ಒಂದು ರೂಪದಲ್ಲಿ ಬಂದು ಪೂಜೆ ಮಾಡುತ್ತಿದ್ದರಂತೆ. ದುರ್ವಾಸ ರುದ್ರಾಂಶ ಸಂಭೂತರಾಗಿದ್ದರಿಂದ ಇವರ ಸಂಕೇತವಾಗಿ ಗರ್ಭಗುಡಿಯಲ್ಲಿ ಶ್ರೀ ನರಸಿಂಹ ವಿಗ್ರಹಕ್ಕೆ ಎದುರಿಗೆ ಭೀಮಾಶಂಕರದ ಎಂಬ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಚಿಮ್ಮಲಗಿರಿ ಗ್ರಾಮದಲ್ಲಿ ಶ್ರೀ ನರಸಿಂಹ ಮೂರ್ತಿಯನ್ನು ತೊರವೆಗೆ ಸಾಗಿಸ ಹೊರಟಾಗ ಅವರಿಗೆ ದಕ್ಷಿಣಕ್ಕೆ ಹೋಗಿ ಕೃಷ್ಣಾ ನದಿಯ ದಡದುದ್ದಕ್ಕೂ ಹಸಿ ಹುಲ್ಲನ್ನು ಹಾಕುತ್ತಾ ಹೋಗಬೇಕೆಂದು, ಯಾವ ಸ್ಥಳದಲ್ಲಿ ಆ ಹುಲ್ಲು ಬಿದ್ದಾಗ ಚಲಿಸುವುದೋ ಅಲ್ಲಿ ಅಗೆದರೆ ತನ್ನ ಮೂರ್ತಿ ಸಿಗುವುದೆಂದು ಆ ಮೂರ್ತಿಯನ್ನು ತಂದು ಗುಹೆಯಲ್ಲಿ ಪ್ರತಿಷ್ಠಾಪಿಸಿ ಇನ್ನು ಮುಂದೆ ಪೂಜಿಸಬೇಕೆಂದು ಹೇಳಿದನು. ಅದರಂತೆ ಅವರು ದಕ್ಷಿಣಕ್ಕೆ ಹೋಗಿ ಕೃಷ್ಣಾ ನದಿಯ ದಡೆಯುದ್ದಕ್ಕೂ ಹಾಗೆ ಹುಲ್ಲು ಹಾಕುತ್ತಾ ಹೋಗಲು ಈಗಿನ ಬಾಗೇವಾಡಿ ತಾಲೂಕಿನ ಚಿಮ್ಮಲ್ಗಿ ಗ್ರಾಮದಲ್ಲಿ ಅದು ಜ್ವಲಿಸಿತ್ತು. ಅಲ್ಲಿ ಅಗೆದಾಗ ಅಷ್ಟಭುಜದ ನರಸಿಂಹ ಮೂರ್ತಿ ಸಿಕ್ಕಿತು. ಅಲ್ಲದೆ ಆಗಷ್ಟೇ ಅದನ್ನು ಪೂಜೆ ಮಾಡಿದಂತೆ ಗಂಧಾಕ್ಷತೆ, ತುಳಸಿ, ಪುಷ್ಪಾದಿಗಳು ಅದರ ಮೇಲಿನಂತೆ. ಇದಕ್ಕೆ ಇನ್ನೊಂದು ಕತೆ ಹೇಳುತ್ತಾರೆ. ಶ್ರೀ ನರಸಿಂಹದೇವರು ಹೀಗೆ ಗುಪ್ತವಾಗಿದ್ದಾಗ ದುರ್ವಾಸ ಮುನಿಗಳು ಯಾವುದೋ ಒಂದು ರೂಪದಲ್ಲಿ ಬಂದು ಪೂಜೆ ಮಾಡುತ್ತಿದ್ದರಂತೆ. ದುರ್ವಾಸ ರುದ್ರಾಂಶ ಸಂಭೂತರಾಗಿದ್ದರಿಂದ ಇವರ ಸಂಕೇತವಾಗಿ ಗರ್ಭಗುಡಿಯಲ್ಲಿ ಶ್ರೀ ನರಸಿಂಹ ವಿಗ್ರಹಕ್ಕೆ ಎದುರಿಗೆ ಭೀಮಾಶಂಕರದ ಎಂಬ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಚಿಮ್ಮಲಗಿರಿ ಗ್ರಾಮದಲ್ಲಿ ಶ್ರೀ ನರಸಿಂಹ ಮೂರ್ತಿಯನ್ನು ತೊರವೆಗೆ ಸಾಗಿಸ ಹೊರಟಾಗ